ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿಗೆ ಎಐ ಆಧಾರಿತ ಪೇಂಟ್ ಮತ್ತು ಕೋಟಿಂಗ್ ತಂತ್ರಜ್ಞಾನದಿಂದ ಕೈಗಾರಿಕಾ ಕ್ರಾಂತಿ. ಬಿಐಇಸಿನಲ್ಲಿ ಮೆಗಾ ಎಕ್ಸ್ಪೋಗಳ ಭವ್ಯ ಆರಂಭ. ಭಾರತದ ಐಟಿ ರಾಜಧಾನಿಯಾದ ಬೆಂಗಳೂರು ಇದೀಗ ಕೈಗಾರಿಕಾ ವಲಯದಲ್ಲೂ ಜಾಗತಿಕ ಮಟ್ಟದಲ್ಲಿ ಹೊಸ ಅಧ್ಯಾಯವನ್ನ ಆರಂಭಿಸಿದೆ. ಎಐ ಆಧಾರಿತ ನವೀನ ತಂತ್ರಜ್ಞಾನಗಳನ್ನು ಪರಿಚಯಿಸುವ ಮೂಲಕ ಪೇಂಟ್, ಕೋಟಿಂಗ್, ಬಿಲ್ಡಿಂಗ್ ಹಾಗೂ ಹೋಮ್ ಸೆಕ್ಟರ್ಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆಗೆ ನಾಂದಿ ಹಾಡಲಾಗಿದೆ. ನಗರದ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ನಲ್ಲಿ ಮೆಗಾ ಕೈಗಾರಿಕಾ ಪ್ರದರ್ಶನಗಳು ಭವ್ಯವಾಗಿ ಆರಂಭಗೊಂಡಿವೆ. ಒಂದೇ ವೇದಿಕೆಯಲ್ಲಿ 6 ಪ್ರಮುಖ ಕೈಗಾರಿಕಾ ಟ್ರೇಡ್ ಎಕ್ಸ್ಪೋಗಳು, ಪ್ರಿಂಟ್ ಆ್ಯಂಡ್ ಪ್ಯಾಕೇಜಿಂಗ್ ಎಕ್ಸ್ಪೋ, ಲೇಬಲ್ ಆ್ಯಂಡ್ ಬಾರ್ಕೋಡ್ ಎಕ್ಸ್ಪೋ, ಪೇಪರ್ ಇಂಡಿಯಾ ಎಕ್ಸ್ಪೋ, ಇಂಡಿಯಾ ಪೇಂಟ್ ಮತ್ತು ಕೋಟಿಂಗ್ ಎಕ್ಸ್ಪೋ, ಅಡ್ವಾನ್ಸ್ ಬಿಲ್ಡಿಂಗ್ ಮೆಟೀರಿಯಲ್ಸ್ ಎಕ್ಸ್ಪೋ ಹಾಗೂ ಡೋರ್ಸ್, ವಿಂಡೋಸ್ ಮತ್ತು ಫಸಾಡ್ಸ್ ಎಕ್ಸ್ಪೋ ಆಯೋಜನೆಯಾಗಿ ಕೈಗಾರಿಕಾ ಕ್ಷೇತ್ರಕ್ಕೆ ಹೊಸ ದಿಕ್ಕು ತೋರಿಸಿವೆ. ಕಾರ್ಯಕ್ರಮವನ್ನು ಗಣ್ಯ ಅತಿಥಿಗಳು ಉದ್ಘಾಟಿಸಿ ಮಾತನಾಡಿದ ವೇಳೆ ಬೆಂಗಳೂರು ಹೇಗೆ ಐಟಿ ಕ್ಷೇತ್ರದಲ್ಲಿ ವಿಶ್ವ ಪ್ರಸಿದ್ಧಿಯಾಗಿದೆಯೋ ಅದೇ ರೀತಿಯಲ್ಲಿ ಪೇಂಟ್, ಕೋಟಿಂಗ್ ಹಾಗೂ ಬಿಲ್ಡಿಂಗ್ ಟೆಕ್ನಾಲಜಿ ಕ್ಷೇತ್ರದಲ್ಲೂ ಜಾಗತಿಕ ಕೇಂದ್ರವಾಗಿ ಹೊರಹೊಮ್ಮುವ ಸಾಮರ್ಥ್ಯ ಹೊಂದಿದೆ ಎಂದು ಅಭಿಪ್ರಾಯಪಟ್ಟರು. ದೇಶ ವಿದೇಶಗಳಿಂದ ಆಗಮಿಸಿದ ನೂರಾರು ಪ್ರದರ್ಶಕರು ತಮ್ಮ ನವೀನ ಉತ್ಪನ್ನಗಳು, ತಂತ್ರಜ್ಞಾನಗಳು ಮತ್ತು ಪರಿಹಾರಗಳನ್ನು ಪ್ರದರ್ಶಿಸಿದರು. ವಿಶೇಷವಾಗಿ ಎಐ ತಂತ್ರಜ್ಞಾನ ಆಧಾರಿತ ಮನುಷ್ಯ ರಹಿತ ಪೇಂಟಿಂಗ್ ಯಂತ್ರಗಳು, ಎತ್ತರದ ಕಟ್ಟಡಗಳು, ಅಪಾರ್ಟ್ಮೆಂಟ್ಗಳು ಹಾಗೂ ಮನೆಗಳಿಗೆ ಸ್ವಯಂಚಾಲಿತವಾಗಿ ಪೇಂಟಿಂಗ್ ಮಾಡುವ ನವೀನ ಆವಿಷ್ಕಾರಗಳು ಎಲ್ಲರ ಗಮನ ಸೆಳೆದವು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕೆಜಿಪಿಎಲ್ಡಿಎ ಅಧ್ಯಕ್ಷರಾದ ಜಿಎಸ್ ಪ್ರಸಾದ್ ಮೂರ್ತಿ, ಉಪಾಧ್ಯಕ್ಷರಾದ ಕಮಲ್, ಕರ್ನಾಟಕ ಹಾರ್ಡ್ವೇರ್ ಆ್ಯಂಡ್ ಅಲೈಡ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಕೌಶಿಕ್ ಜೈನ್, ವಿಕ್ರಮ್ ಅಗರ್ವಾಲ್, ಟಿಂಬರ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಅರುಣ್ ಪಾಟೀಲ್, ಪೀಣ್ಯ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಅಧ್ಯಕ್ಷ ದಾನಪ್ಪ, ರಮೇಶ್ ಶಿವಣ್ಣ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಕೈಗಾರಿಕಾ ಕ್ಷೇತ್ರದ ಭವಿಷ್ಯ ಎಐ ಮತ್ತು ಸ್ವಯಂಚಾಲಿತ ತಂತ್ರಜ್ಞಾನಗಳತ್ತ ಸಾಗುತ್ತಿದೆ ಎಂದು ಒತ್ತಿ ಹೇಳಿದರು. ಇಂತಹ ಪ್ರದರ್ಶನಗಳು ಉದ್ಯಮಿಗಳಿಗೆ, ಹೂಡಿಕೆದಾರರಿಗೆ ಹಾಗೂ ಉದ್ಯೋಗಾರ್ಥಿಗಳಿಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುವ ಮಹತ್ವದ ವೇದಿಕೆಯಾಗಿವೆ ಎಂದರು. ಮೀಡಿಯಾ ಡೇ ಮಾರ್ಕೆಟಿಂಗ್ ಸಂಸ್ಥೆ ಆಯೋಜಿಸಿರುವ ಈ ಮಹತ್ವದ ರಾಷ್ಟ್ರೀಯ ಮಟ್ಟದ ಪ್ರದರ್ಶನವು ಏಪ್ರಿಲ್ 13ರಿಂದ ಮುಂದಿನ 3 ದಿನಗಳವರೆಗೆ ನಡೆಯಲಿದ್ದು, ಬೆಂಗಳೂರನ್ನು ಜಾಗತಿಕ ಕೈಗಾರಿಕಾ ನಕ್ಷೆಯಲ್ಲಿ ಮತ್ತಷ್ಟು ಬಲವಾಗಿ ಸ್ಥಾಪಿಸುವತ್ತ ಹೆಜ್ಜೆ ಇಟ್ಟಿದೆ. ನಾನು ಸೂರ್ಯಪ್ರಕಾಶ್ ಅಂತ ಹೇಳಿ SV ಕೋಟಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದೀನಿ. ಮತ್ತು ಇಂಡಿಯನ್ ಸ್ಮಾಲ್ ಸ್ಕೇಲ್ ಪೇಂಟ್ ಅಸೋಸಿಯೇಷನ್ನ ಚೇರ್ಮನ್ ಆಗಿದ್ದೀನಿ. ಮತ್ತು ಇದು ನಂದನ್ ಅಂಥೇಳಿ ಇವರು ವೈಸ್ ಚೇರ್ಮನ್ನು, ಅವರು ಪ್ರಸಾದ್ ಅಂಥೇಳಿ ಅವರು ಸೆಕ್ರೆಟ್ರಿ ಆಗಿದ್ದಾರೆ. ಮೀಡಿಯಾ ಡೇ ಮಾರ್ಕೆಟಿಂಗ್ ಅವ್ರಿಗೆ ಮೊದಲೆತ್ಕೊತಾನೆ ನಾನು ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈಗಿನ ಒಂದು ಕಷ್ಟ ಕಾಲದಲ್ಲಿ ಪೇಂಟ್ ಮ್ಯಾನುಫ್ಯಾಕ್ಚರಿಂಗ್ ಇದಕ್ಕೆ ದೊಡ್ಡ ಪೊಟೆನ್ಷಿಯಲ್ ಇದೆ ಅಂಥೇಳಿ ಎಲ್ಲ ದೊಡ್ಡ ದೊಡ್ಡ ಮ್ಯಾನುಫ್ಯಾಕ್ಚರರ್ಸು ಮಾರ್ಕೆಟ್ ಬರ್ತಿದ್ದಾರೆ. ಅದರ ಮಧ್ಯದಲ್ಲಿ ಸ್ಮಾಲ್ ಸ್ಕೇಲ್ ಪೇಂಟ್ ಅಸೋಸಿಯೇಷನ್ಗೆ ತುಂಬ ಮಾರ್ಕೆಟಿಂಗ್ ಆಗಲಿ ಮತ್ತು ರಾ ಮೆಟೀರಿಯಲ್ ಸಪ್ಲೈ ತುಂಬ ಡಿಫಿಕಲ್ಟ್ ಆಗ್ತಿರೋ ಇಂಥ ಟೈಮಲ್ಲಿ ಈ ಒಂದು ಎಕ್ಸಿಬಿಷನ್ ಆರ್ಗನೈಸ್ ಮಾಡಿರೋದು ತುಂಬ ಒಳ್ಳೆ ಕೆಲಸ. ಅದು ಇದೇ ಥರ ಇನ್ನೂ ದೊಡ್ಡ ಸ್ಕೇಲಲ್ಲಿ ಇದು ಆಗಬೇಕು. ನಮ್ಮ ಹೆಚ್ಚು ಕಡಿಮೆ ಏನಿಲ್ಲ ಅಂತ ಒಂದು 50-60 ಪೇಂಟ್ ಮ್ಯಾನುಫ್ಯಾಕ್ಚರರ್ಸು ನೆಕ್ಸ್ಟ್ ಟೈಮಿಂದ ಪಾರ್ಟಿಸಿಪೇಟ್ ಮಾಡೋಂಗೆ ಆಗಬೇಕು. ಮತ್ತು ಈ ಒಂದು ನೀವು ಏನು ಈ ಒಂದು ಎಕ್ಸಿಬಿಷನ್ ಮಾಡ್ತಿದ್ದೀರಾ, ಇದು ತುಂಬ ಬೇಕಾಗಿರೋಂಥ ಕೆಲಸ. ಅದು ಎಲ್ಲಿ ಮ್ಯಾನುಫ್ಯಾಕ್ಚರರ್ಸ್ನ ಮತ್ತು ಡೀಲರ್ಸ್ಗಳನ್ನ ಮತ್ತು ಎಂಡ್ ಯೂಸರ್ಸ್ನ ಒಂದು ಜಾಗದಲ್ಲಿ, ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನೀವು ತರೋದಕ್ಕೆ ಏನು ಪ್ರಯತ್ನ ಮಾಡ್ತಿದ್ದೀರಾ, ಅದು ತುಂಬ ಶ್ಲಾಘನಾರ್ಹ ಕಾರ್ಯ ಅದು. ಸೊ ಹಾಗಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು. ನನ್ನ ಹೆಸರು ಯದುನಂದನ, ಕರ್ನಾಟಕ ಸ್ಮಾಲ್ ಸ್ಕೇಲ್ ಪೇಂಟ್ ಇಂಡಿಯನ್ ಸ್ಮಾಲ್ ಸ್ಕೇಲ್ ಪೇಂಟ್ ಅಸೋಸಿಯೇಷನ್ನ ಕರ್ನಾಟಕದ ವೈಸ್ ಚೇರ್ಮನ್ ಆಗಿದ್ದೇನೆ. ಇಲ್ಲಿ ಇವತ್ತು ಆರ್ಗನೈಸ್ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ನಿಜವಾಗ್ಲೂ ಹೇಳ್ಬೇಕಂದ್ರೆ SME ಸೆಕ್ಟರ್ಗೆ ಬಹಳ ದೊಡ್ಡ ಅಡಿಪಾಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವತ್ತು SME ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ಕಂಪ್ನಿಯವರೆಲ್ಲರೂ ಇವತ್ತನ್ನು ನಾವು ನೋಡ್ತಾ ಇರೋ ಸಿಚುವೇಷನಲ್ಲಿ ಸಣ್ಣ ಸಣ್ಣ ಕಂಪ್ನಿಗಳ ಮೇಲೆ ಅಂದರೆ ಸವಾರಿ ಮಾಡೋ ಥರ ಕಾಣಿಸ್ತಾ ಇದೆ. ಅದನ್ನು ತೋರಿಸ್ಲಿಕ್ಕೆ ಅಂದರೆ ಸ್ಮಾಲ್ ಸ್ಕೇಲ್ ಕೂಡ ನಾವು ಮುಂದೆ ಬೆಳೆಯೋದಕ್ಕೆ ಅದಕ್ಕೆ ಬೇಕಾದಂಥ ಫೌಂಡೇಶನ್ಸ್ ಆಗ್ಬೋದು, ಅದನ್ನು ಹಾಕೊಡ್ಲಿಕ್ಕೆ ಈ ಇಂಥ ಕಾರ್ಯಕ್ರಮಗಳನ್ನು ಎಕ್ಸಿಬಿಷನ್ ಸೆಂಟರ್ಗಳಲ್ಲಿ ಹಮ್ಮಿಕೊಳ್ಳೋದ್ರಿಂದ ನಮ್ಮ SME ಸೆಕ್ಟರ್ಗೆ ಭಾಳ ಅನುಕೂಲ ಆಗ್ತದೆ, ಉಪಯೋಗ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. एग्जीबिशन का जो कार्यक्रम आयोजन जो रखा है
वो आज का समय की मांग है। और डोर्स विंडोज़ की बात करें तो हम लोग वुड बेस इंडस्ट्री से रिलेटेड हैं। तो ये डोर्स विंडोज़ जो शॉर्ट टाइम में, कम टाइम में जो उसका सप्लाई कर सकते हैं अपना इंडस्ट्री से, वो अपना देश के लिए और कस्टमर्स के लिए और कॉमन पीपल के लिए बहुत अच्छी सिस्टम है। और आजकल कारपेंटर ढूंढना करना और उसके पास घूमना, वो सब ये इंडस्ट्री से, जो वुड बेस इंडस्ट्री का जो ये अपना डोर्स विंडोज़ का जो इंडस्ट्री है, उससे बहुत लोगों को रिलीफ मिला है और रिलीफ मिलना चाहिए। तो आज का जो कार्यक्रम है वो कार्यक्रम यशस्वी से सक्सेस होना चाहिए और वो होगा। वैसे मैं मेरी अंतरात्मा से शुभकामना आप देता हूँ। ಧನ್ಯವಾದ. ಇವತ್ತು ಮೀಡಿಯಾ ಡೇ ವತಿಯಿಂದ ಡೋರ್ಸ್ ಗ್ಲಾಸ್ ಆ್ಯಂಡ್ ಫೆಸಾಡ್ ಮತ್ತು ಪ್ರಿಂಟಿಂಗ್ ಆ್ಯಂಡ್ ಪ್ಯಾಕೇಜಿಂಗ್ ಎಕ್ಸಿಬಿಷನ್ನ ಇವತ್ತು ಇಲ್ಲಿ ಆಯೋಜಿಸಿದ್ದಾರೆ. ಇವತ್ತಿನ ದಿನ ನಮ್ಮ ಇಂಡಸ್ಟ್ರಿಯಲ್ಲಿ ಭಾಳಷ್ಟು ಗ್ರೋತ್ಗಳಾಗ್ತಾ ಇದ್ದಾವೆ, ಎಲ್ಲ ರೀತಿಯ ಬದಲಾವಣೆಗಳಾಗ್ತಾ ಇದ್ದಾವೆ, ಎಲ್ಲ ರೀತಿಯ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬದಲಾವಣೆ ಆಗ್ತಾ ಇದೆ, ಹೊಸ ರೀತಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬರ್ತಾ ಇದೆ. ಈ ರೀತಿ ಬದಲಾವಣೆ ಆಗಬೇಕಾದ್ರೆ ಹೊಸ ಟೆಕ್ನಾಲಜಿಗಳನ್ನು ಉಟ್ಕೊಳ್ತಾ ಇದ್ದಾವೆ. ಈ ಹೊಸ ಟೆಕ್ನಾಲಜಿಗಳು ಉಟ್ಕೊಂಡಾಗ ಜನಗಳಿಗೆ ಪರಿಚಯ ಆಗಬೇಕಂದ್ರೆ ಈ ರೀತಿಯ ಒಂದು ಪ್ಲಾಟ್ಫಾರ್ಮು ಬಹಳ ಮುಖ್ಯ. ಅಂಥ ಒಂದು ಪ್ಲಾಟ್ಫಾರ್ಮನ್ನು ಮೀಡಿಯಾ ಡೇ ಇಲ್ಲಿ ಕ್ರಿಯೇಟ್ ಮಾಡಿ ಜನಗಳಿಗೂ ಮತ್ತು ಈ ಮ್ಯಾನುಫ್ಯಾಕ್ಚರ್ಗೂ ಮತ್ತು ಹೊಸ ಟೆಕ್ನಾಲಜಿ ಡಿಸೈನ್ ಮಾಡಿರ್ತಾರಲ್ಲ ಅವ್ರಿಗೆ ಪರಿಚಯ ಮಾಡೋಕ್ಕೋಸ್ಕರ ಒಂದು ಪ್ಲಾಟ್ಫಾರ್ಮ್ ಮಾಡಿದ್ದಾರೆ. ಇದನ್ನು ಪ್ರತಿ ವರ್ಷ, ಇದು ಆಲ್ರೆಡಿ ಸೆಕೆಂಡ್ ಎಡಿಷನ್. ಲಾಸ್ಟ್ ಇಯರ್ ಸಹ ನಾನಿದ್ದೆ. ಆ ಲಾಸ್ಟ್ ಇಯರ್ಲಿ ಸಹ ಭಾಳಷ್ಟು ಜನ ಭಾಗವಹಿಸಿದ್ರು, ಬಹಳಷ್ಟು ಜನ ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದರು. ಮತ್ತು ಇಲ್ಲಿನ ಸುತ್ತಮುತ್ತ ಆರ್ಕಿಟೆಕ್ಟ್ಸ್ ಇರ್ಬೋದು, ಮತ್ತು ಹೊಸ ಮನೆ ಕಟ್ಟೋರು ಇರ್ಬೋದು, ಆಫೀಸ್ಗಳನ್ನ ಕನ್ಸ್ಟ್ರಕ್ಟ್ ಮಾಡೋರು ಅಂತ ಇರ್ಬೋದು, ಹೊಸ ವಿಲ್ಲಾ ಕನ್ಸ್ಟ್ರಕ್ಟ್ ಮಾಡೋಂಥ ಇರ್ಬೋದು, ಇವರೆಲ್ಲರೂ ಈಗ ಬಂದು ಹೊಸದು ಟೆಕ್ನಾಲಜಿ ಏನಿದೆ. ಏಕೆಂದರೆ ಅವರು ಈಗ ಮನೆ ಕಟ್ಟಬೇಕಾದ್ರೆ, ಈಗ ನಾವು ಮನೆ ಕಟ್ಟಬೇಕಾದ್ರೆ ಏನಾದರೂ ಒಂದು ಕೇಳಿದ್ರೆ ಅಲ್ಲಿ ಯಾರು ನಾವು ಪ್ಲಂಬರ್ ಇರ್ತಾರೋ ಆ ಪ್ಲಂಬರಿಗೆ ಮಾತ್ರ ಏನು ಗೊತ್ತಿರುತ್ತೋ ಅದನ್ನ ಹೇಳ್ತಾನೆ. ಈ ಹೊಸ ಟೆಕ್ನಾಲಜಿ ಏನಿದೆ, ಇದಕ್ಕೇನು ಇನ್ನೇನು ಬೇರೆ ರೀತಿ ಇದೆಯಾ ಅವ್ನು ಹೇಳ್ಬೇಕಂದ್ರೆ ಅವನಿಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕಾಗಲ್ಲ. ಇಂಥ ಎಕ್ಸಿಬಿಷನ್ಗಳು ಬಂದಾಗ ನಮಗೆ ಭಾಳಷ್ಟು ವಿಷಯಗಳು ಗೊತ್ತಾಗುತ್ತೆ. ಇನ್ನೋವೇಟಿವ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮನೆ ಕಟ್ಟೋಂತ ಇರ್ಬೋದು, ಅದರಲ್ಲಿ ಗಾಳಿ, ಬೆಳಕು ಇವೆಲ್ಲನೂ ಎನರ್ಜಿ ಸೇವಿಂಗ್ ಆಗಿರೋಂಥ ಬಿಲ್ಡಿಂಗ್ ಕಟ್ಟೋದಿರ್ಬೋದು. ಇಂಥವೆಲ್ಲ ಟೆಕ್ನಾಲಜಿ ಇರೋಂಥ ಒಂದು ಗ್ಲಾಸ್ ಮತ್ತು ಪ್ಲೇವುಡ್ ಒಂದು ಫೆಸಾಡು, ಮತ್ತು ಅದೇ ರೀತಿ ಪ್ರಿಂಟಿಂಗ್ ಟೆಕ್ನಾಲಜಿಲಿ ಇವತ್ತಿನ ದಿನ ಪ್ರಿಂಟಿಂಗ್ ಟೆಕ್ನಾಲಜಿ ಭಾಳಷ್ಟು ಮುಂದೆ ಹೋಗಿದೆ. 3D ಟೆಕ್ನಾಲಜಿ, ನಾವು ಮನೆಗೆ ಏನು ಒಂದು ದೊಡ್ಡದು ಒಂದು ಮನೆ ಕಟ್ಟಬೇಕಂದ್ರೆ ಮನೇಲೆ 3D ಟೆಕ್ನಾಲಜಿ ಪ್ರಿಂಟಿಂಗ್ ಮಾಡಿ ತೋರಿಸ್ತಾರೆ. ಆ ರೀತಿ ಡಿಫ್ರೆಂಟ್ ಟೆಕ್ನಾಲಜಿ, ಪ್ರಿಂಟಿಂಗ್ ಟೆಕ್ನಾಲಜಿ ಬಂದಿದೆ. ನಾನು ಮೊನ್ನೆ ಚೀನಾದಲ್ಲಿ ನೋಡಿದೆ, ನೀವು ಹೊಸ ಒಂದು ಇಂಜನ್ನನ್ನು 3D ಟೆಕ್ನಾಲಜಿಲಿ ಡಿಸೈನ್ ಮಾಡಿ ತೋರಿಸಿದ್ರು. ಈ ರೀತಿ ಪ್ರಿಂಟಿಂಗ್ ಟೆಕ್ನಾಲಜಿಯಲ್ಲಿ ಅಡ್ವಾನ್ಸ್ ಆಗ್ತಾಯಿದೆ. ಈ ರೀತಿ ಒಂದು ಎಕ್ಸಿಬಿಷನ್ ಆಗ್ತಾಯಿದ್ರೆ ನಮ್ಮ ಜನಗಳಿಗೂ ಸಹ ಹೊಸದು ಏನಿದೆ ಪ್ರಿಂಟಿಂಗ್ ಟೆಕ್ನಾಲಜಿಲಿ ಏನು ಬಂದಿದೆ ಅನ್ನೋದು ಪರಿಚಯ ಆಗುತ್ತೆ, ಜನಗಳಿಗೆ ತಿಳುವಳಿಕೆ ಆಗುತ್ತೆ. ಮತ್ತು ಆ ಎಕ್ವಿಪ್ಮೆಂಟ್ ಸೇಲ್ ಮಾಡೋರ್ಗು ಒಂದು ಪ್ಲಾಟ್ಫಾರ್ಮ್ ಆಗುತ್ತೆ ತೋರಿಸ್ಲಿಕ್ಕೆ. ಎಲ್ಲ ಜನಗಳು ಹತ್ರ ಹೋಗಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಇಂಥ ಒಂದು ಪ್ಲಾಟ್ಫಾರ್ಮ್ನ ಮೀಡಿಯಾ ಡೇ ಅಂತ ಮಾಡ್ತಾಯಿದ್ದಾರೆ. ಇವತ್ತಿನ ದಿವಸ ನನಗೂ ಸಹ ಇಲ್ಲಿ ಕರೆದು ಇದನ್ನ ಇನಾಗ್ರೇಷನ್ ಮಾಡಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ಈ ಕಾರ್ಯಕ್ರಮ, ಈ 3 ದಿನ ಎಕ್ಸಿಬಿಷನ್ನು ಈ ರೀತಿ ಇಲ್ಲಿ ಬೆಂಗಳೂರಿನಲ್ಲಿ ಸಕ್ಸಸ್ ಆಗಲಿ ಅಂತ ಹೇಳಿ ನಾನು ವಿಶ್ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಿಮ್ಮ ಹೆಸರು ಹೇಳಬೇಕು? ನನ್ನ ಹೆಸರು ರಮೇಶ್ ಶಿವಣ್ಣ. ನಾನು ಸೋಲಾರ್ ಇಂಡಸ್ಟ್ರಿನಲ್ಲಿ, ರಿನ್ಯೂಬಲ್ ಎನರ್ಜಿ ಇಂಡಸ್ಟ್ರಿನಲ್ಲಿ ಬಿಸ್ನೆಸ್ ಮ್ಯಾನು. ನಾವು ಸಹ ಸೋಲಾರ್ನಲ್ಲಿ ಫೆಸಾಡ್ ಯೂಸ್ ಮಾಡೋವಂಥ ಸೋಲಾರ್ ಪ್ಯಾನಲ್ಗಳನ್ನ ಮಾಡ್ತೀವಿ. ಆ ಥರ ಪ್ಯಾನಲ್ಗಳನ್ನ ನಾವು ಬಿಲ್ಡಿಂಗ್ಗಳಿಗೆ, ಹೊಸ ಆರ್ಕಿಟೆಕ್ಟ್ಗಳಿಗೆ ಪರಿಚಯಿಸ್ತೀವಿ. ये डोर्स एंड विंडो एग्जीबिशन है. कंस्ट्रक्शन के लिए मेन पार्ट इसी का ही है. सबसे कोई भी घर बनता है तो इसके लिए ये ज़रूरी है. और इसमें बहुत ज़्यादा चेंजेस आ रहे हैं आजकल. बहुत सा मटेरियल आ रहा है, मटेरियल चेंजेस हो रहे हैं. तो ये एग्जीबिशन से क्या हम एक दूसरे से कनेक्ट कर सकते हैं, टिल हम कंज्यूमर तक पहुंच सकते हैं. और ये एग्जीबिशन बहुत मेन पार्ट है. इससे अटेंड करने से हमें बहुत सारे आइडिया मिलते हैं. कस्टमर टू B2B भी बहुत अच्छा है, B2C भी बहुत अच्छा है. ಥ್ಯಾಂಕ್ ಯು. ನಾನು ಮೊಹಮ್ಮದ್ ಮುದಸ್ಸಿರ್, ಮೀಡಿಯಾ ಡೇ ಮಾರ್ಕೆಟಿಂಗ್ಲಿಂದ ನಾವು ಎಕ್ಸಿಬಿಷನ್ ಆರ್ಗನೈಸರ್ ಆ ಕಡೆಯಿಂದ ಇದ್ದೀವಿ. ಈ ಎಕ್ಸಿಬಿಷನಿಗೆ ನಾವು ಮಾಡ್ತಾಯಿದ್ದೀವಿ ಡೋರ್ಸ್ ಆ್ಯಂಡ್ ವಿಂಡೋಸ್ ಎಕ್ಸ್ಪೋ ಸೆಕೆಂಡ್ ಎಡಿಷನ್ ಆಗ್ತಾಯಿದೆ. ಲಾಸ್ಟ್ ಟೈಮ್ ಕೂಡ ನಾವು ಮಾಡಿದ್ವಿ ಇಲ್ಲೇ BIC ಎಕ್ಸಿಬಿಷನ್ ಸೆಂಟ್ರಲ್ಲಿ. ತುಂಬ ಸಕ್ಸಸ್ಫುಲ್ ಆಗಿ ಇದು ಎಕ್ಸಿಬಿಷನ್ ಆಗಿದೆ. ಇದ್ರ ಜೊತೆನೇ ಪೇಂಟ್ ಆ್ಯಂಡ್ ಕೋಟಿಂಗ್ ಕೂಡ ಆಗ್ತಾಯಿದೆ, ಅದು ಕೂಡ ಸೆಕೆಂಡ್ ಎಡಿಷನ್ ಇದೆ. ಅದ್ರ ಜೊತೆ ಮತ್ತು ನಾವು ಪ್ರಿಂಟ್ ಆ್ಯಂಡ್ ಪ್ಯಾಕೇಜಿಂಗ್, ಲೇಬಲ್ ಆ್ಯಂಡ್ ಬಾರ್ಕೋಡ್ ಅಂತ ಮಾಡ್ತಾಯಿದ್ದೀವಿ. ಈಗ ಡೋರ್ಸ್ ಆ್ಯಂಡ್ ವಿಂಡೋಸ್, ಪೇಂಟ್ ಆ್ಯಂಡ್ ಕೋಟಿಂಗ್ ಮತ್ತು ಪ್ರಿಂಟ್ ಆ್ಯಂಡ್ ಪ್ಯಾಕೇಜಿಂಗ್, ಲೇಬಲ್ ಆ್ಯಂಡ್ ಬಾರ್ಕೋಡ್ ಇದು 2 ಸಪ್ರೇಟ್ ಹಾಲಲ್ಲಿ ಆಗ್ತಾಯಿದೆ. ಹಾಲ್ 3A ಹಾಲ್ 3B.
ಸೊ ಎಲ್ಲರಿಗೆ ವಿನಂತಿ ಮಾಡ್ತೀವಿ ನೀವು ಬನ್ನಿ, ಇದು ಎಕ್ಸಿಬಿಷನ್ ನೋಡಿ, ಇದು ಎಕ್ಸಿಬಿಷನ್ ಬೆನಿಫಿಟ್ ತೊಗೊಳ್ಳಿ. ಯಾರು ಪ್ರಿಂಟ್ ಆ್ಯಂಡ್ ಪ್ಯಾಕೇಜಿಂಗ್ ಎಕ್ಸಿಬಿಷನಲ್ಲಿ ಡೀಲ್ ಮಾಡ್ತಾ ಇದ್ದಾರೆ ಅವರಿಗೆ ಇಲ್ಲಂದ್ರೂ ಒಂದು 70-80 ಕಂಪ್ನೀಸ್ ಅವ್ರು ಇಲ್ಲಿ 70-80 ಬ್ರ್ಯಾಂಡ್ ಇನ್ಕ್ಲೂಡಿಂಗ್ ಕೋನಿಕಾ, ಎಪ್ಸನ್ ಈ ಥರ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅವ್ರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಬಂದು ಅವರಿಗೆ ಉಪಯೋಗ ಮಾಡ್ಕೋಬೋದು. ಡೋರ್ಸ್ ಆ್ಯಂಡ್ ವಿಂಡೋಸ್ ಎಕ್ಸಿಬಿಷನಲ್ಲಿ ಇಲ್ಲೂ ಸಹ ನಮ್ಮ ಗುಜರಾತಲ್ಲಿಂದ ಸಾಕಷ್ಟು ಬಿಗ್ ಬ್ರ್ಯಾಂಡ್ ಅವ್ರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಆ ಎಲ್ಲ ಬ್ರ್ಯಾಂಡ್ ಅವ್ರಿಗೆ ಯುಟಿಲೈಸ್ ಮಾಡಬೇಕಂದ್ರೆ ನಮಗೆ ಈಗ ಇಲ್ಲಿ ಬೆಂಗಳೂರಲ್ಲಿ ರಮೇಶ್ ಸರ್ ಮತ್ತು ಅರ್ಜುನ್ ಪಾಟೀಲ್ ಸರ್ ಏನು ಹೇಳಿದರು, ಇದು ತುಂಬ ನಮಗೆ ಲೈಕ್ ವೆರಿ ನೀಡೆಡ್ ಪ್ರಾಡಕ್ಟ್ಸ್ ಇದೆ. ಇದು ನಿಮಗೆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಎಲ್ಲಂದ್ರೂ ಒಂದು 140-130 ಕಂಪ್ನೀಸ್ ಅವರು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಸಿಗ್ತಾ ಇದೆ ಅಂದರೆ ನೀವು ಬರ್ಬೋದು. ನೀವು ಇದು ನೋಡಿ ಇದು ಎಕ್ಸಿಬಿಷನ್ದು ಉಪಯುಕ್ತ ಮಾಡ್ಕೋಬೋದು. ಸೊ ಎಂಟ್ರಿ ಫ್ರೀ ಇದೆ. 13, 14, 15 ಇದು ಎಕ್ಸಿಬಿಷನ್ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟ್ರ್ ಮಾಧವರ ಹತ್ರ ಲಾಸ್ಟ್ ಮೆಟ್ರೋ ಸ್ಟೇಷನ್ ಇದೆ. ಎಲ್ಲರಿಗೆ ಈ ಎಕ್ಸಿಬಿಷನ್ಗೆ ಇನ್ವೈಟ್ ಮಾಡಲಿಕ್ಕೆ ಫ್ರೀ ಎಂಟ್ರಿ ಇದೆ. ಎಲ್ಲರೂ ಬನ್ನಿ, ಇದು ಉಪಯೋಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು.